ಮೋಹನ್ ಚೆನ್ನಾಗಿದ್ದಾನ? ಎಷ್ಟು ಜನ ಮಕ್ಕಳು? ಒಬ್ಳೆ ಮಗಳಣ್ಣ, ಪ್ರಿಯಾ ಅಂತ. ಮೋಹನು ಚೆನ್ನಾಗಿದ್ದಾರೆ. ನಂದು ಬಿಡೋಣ, ನಿಂದು ಹೇಳು. ಯಾಕಣ್ಣ ಇಷ್ಟೊಂದು ಸ್ವಲ್ಪ ಹೋಗಿದ್ಯಾ? ನಿನ್ ಜೀವನದಲ್ಲೂ ನಡಿಬಾರ್ದೆಲ್ಲ ನಡೆದೋಯ್ತು ಅಂತ ಶಂಭೋರ್ ಹೇಳಿದ್ರು. ಚಿಕ್ಕಣ್ಣ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಅಂತ ಕೇಳಿ ಮನ್ಸಿಗೆ ತುಂಬಾ ನೋವಾಯ್ತು. ಯಾಕೆ ಹೀಗೆ ಮಾಡ್ಕೊಂಡ? ಸಾಯುವಂಥದ್ದು ಏನಾಗಿತ್ತು ಅವನ್ಗೆ? ಮೀನಾಕ್ಷಿ, ಅದು ಲೋಕದ ಕಣ್ಣಿಗೆ ಆತ್ಮಹತ್ಯೆ, ಆದ್ರೆ ಅದು ಆತ್ಮಹತ್ಯೆ ಅಲ್ಲ. ಆತ್ಮಹತ್ಯೆ ಅಲ್ವಾ ಅಣ್ಣ? ಏನ್ ನೀನ್ ಹೇಳ್ತಾ ಇರೋದು? ಅದೊಂದು ಕೊಲೆ ಅಮ್ಮ. ಕೊಲೆನಾ? ಏನ್ ಹೇಳ್ತಾ ಇದೀಯ ಅಣ್ಣ ನೀನು? ಹೌದಮ್ಮ. ಯಾರನ್ನ ಮನೆಯ ಭಾಗ್ಯ ದೇವತೆ ಆಗ್ತಾಳೆ ಅಂತ ನಂಬ್ಕೊಂಡು ಕರ್ಕೊಂಡ್ಬಂದ್ ನಾವು ಪದ್ಮಾವತಿ. ಅವಳೇ ಅವನ ಮುಖ್ಯ ದೇವತೆ ಆಗ್ಬಿಟ್ಲು. ಚಿಕ್ಕತ್ತಿಗೆನಾ? ಅವರಿಂದ ಮನೆ ಸ್ಮಶಾನ ಆಗೋಯ್ತು ಅಂತ ಶಂಭು ನನ್ಗೆ ಹೇಳಿದ್ರು. ಆದ್ರೆ ಚಿಕ್ಕಣ್ಣನ ಸಾವಿಗೂ ಅವರೇ ಕಾರಣ ಅಂತ ನನಗೆ ಗೊತ್ತಿರ್ಲಿಲ್ಲ. ನರಸಿಂಹನ ಕೊಂದು ಬಿಟ್ಲ. ಆ ವಿಷಯ ನನಗೆ ಗೊತ್ತು ಅಂತಲೂ ಸಹ ಅವಳಿಗೆ ಗೊತ್ತಿಲ್ಲ. ಅಧಿಕಾರ, ಅಂತಸ್ತು, ವೈಭವಕ್ಕೋಸ್ಕರ ಯಾವ ಕೆಲಸ ಮಾಡೋದಕ್ಕೂ ತಲುಪಿಡಿದಳಮ್ಮ ಅವಳು. ನನ್ನನ್ನು ನನ್ನ ಚಿಕ್ಕಣ್ಣ ಹೋದಂತ ದಾರಿ ಕಳಿಸೋದಿಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಅಣ್ಣ ಏನ್ ಹೇಳ್ತಿದ್ಯಾ? ಹೌದು ಮೀನಾಕ್ಷಿ, ನನ್ನ ಮೇಲೆ ಒಂದು 2-3 ಕೊಲೆ ಪ್ರಯತ್ನಗಳು ನಡೆದು ನನಗಾಗ ಭಯ ಶುರುವಾಯ್ತು. ಆಕಸ್ಮಿಕ ನನಗೇನಾದ್ರೂ ಆಗಿಬಿಟ್ರೆ ಅವಿನಾಶನ ಗತಿ ಏನಾಗುತ್ತೆ ಅಂತ ಯೋಚನೆ ಬಂತು. ಇತ್ತೀಚೆಗೆ ನನ್ನ ಮೇಲೆ ಗಾಡಿ ಹತ್ತಿಸಿ ಕೊಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡೀತು. ಅದೃಷ್ಟ ಚೆನ್ನಾಗಿತ್ತು. ಯಾವುದೋ ಒಂದು ಹುಡುಗಿ ಬಂದು ನನ್ನ ಕಾಪಾಡ್ಬಿಟ್ರು. ಆ ಹುಡುಗಿ ಛಾತಿ ನೋಡಿದ್ರೆ ನನ್ನ ಅವಿನಾಶನ ಕಾಪಾಡ್ತಕ್ಕಂಥ ಹುಡುಗಿ ಇವಳು ಅಂತ ನನಗನ್ನಿಸ್ತು. ಅಲ್ಲ ಅಣ್ಣ, ಇಂಥ ಒಂದು ದುಷ್ಟಕೂಟದ ನಡುವೆ ಯಾವುದೋ ಒಂದು ಹುಡುಗಿ ಅವಿನಾಶನ್ ಕಾಪಾಡಕ್ ಹೇಗ್ ಸಾಧ್ಯ? ಮೀನಾಕ್ಷಿ, ನನ್ನ ಹತ್ರ ತುಂಬಾ ಸಮಯ ಇರಲಿಲ್ಲ. ಒಂದು 20 ವಾರದೊಳಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು. ಆ ಹುಡುಗಿ ಸಾಮಾನ್ಯದ ಹುಡುಗಿ ಅಲ್ಲ, ಏನ್ ಬೇಕಾದ್ರೂ ಬದಲಾವಣೆ ಮಾಡಬಲ್ಲಳು ಅಂತ ನನಗನ್ನಿಸ್ಬಿಡ್ತು. ಹಾಗಾಗಿ ಆ ಹುಡುಗಿನ ನಮ್ಮ ಅವಿನಾಶನ್ ಮದುವೆ ಮಾಡ್ಕೊಂಡ್ಬಿಟ್ಟೆ. ಆ ಹುಡುಗಿ ಹೆಸರು ಕನಕ. ಅಪ್ಪ ಇಲ್ಲದ ರಾಜಣ್ಣ ಎನ್ನುವ ಬಡ ಕುಟುಂಬದ ಹುಡುಗಿ ಅಮ್ಮನ ಜೀವನ ಉಳಿಸ್ಬೇಕು ಅಂತ ತನ್ನ ಜೀವವನ್ನೇ ಪಣಕ್ಕೊಟ್ಟಿದ್ಲು. ಇದನ್ನು ನೋಡಿದಾಗ ಆ ಹುಡುಗಿನೇ ನನ್ನ ಕೆಲಸಕ್ಕೆ ಸರಿ ಅಂತ ಅನಿಸ್ತು. ದೇವರ ಮೇಲೆ ಭಾರ ಹಾಕಿ ಅವಳನ್ನ ಮನೆ ತುಂಬಿಸ್ಕೊಬಿಟ್ಟೆ. ಅಣ್ಣ, ಆ ಹುಡುಗಿ ಬೇರೆ ಯಾರು ಅಲ್ಲ, ನಮ್ ಕನಕ. ಏನು? ನಿಮ್ಮ ಕನಕನ? ಮೀನಾಕ್ಷಿ, ಆ ಹುಡುಗಿ ನಿನಗೆ ಗೊತ್ತಾ? ಗೊತ್ತಾ ಅಂತ ಕೇಳ್ತಿದ್ಯಾ ಅಣ್ಣ? ಅವಳು ನನಗೆ ತುಂಬಾ ಬೇಕಾದ ಹುಡುಗಿ. ಹೆಸರಿಗೆ ತಕ್ಕ ಹಾಗೆ ಚಿನ್ನದಂತ ಹುಡುಗಿ. ತುಂಬಾ ಬುದ್ಧಿವಂತೆ, ಧೈರ್ಯವಂತೆ. ನೀನ್ ಸರಿಯಾದ ಹುಡುಗಿನೇ ಆಯ್ಕೆ ಮಾಡ್ಕೊಂಡಿದ್ಯಾ ಅಣ್ಣ. ಅವಿನಾಶನ್ ಜವಾಬ್ದಾರಿ ಹೊತ್ಕೊಳ್ಳಕ್ಕೆ ಕನಕ ತಕ್ಕ ಹುಡುಗಿ. ಮೀನಾಕ್ಷಿ, ಎಂತ ಕೆಲಸ ಆಗ್ಬಿಡ್ತು. ನಿನ್ ಮೊದಲೇ ಸಿಕ್ಬಿಟ್ಟಿದ್ರೆ ನಿನ್ ಮಗಳು ನನ್ನ ಮನೆ ತುಂಬ್ಕೊಂಡ್ಬಿಡ್ತಿದ್ದೆ. ಎಲ್ಲ ಜವಾಬ್ದಾರಿನೂ ಅವಳಿಗೆ ಕೊಟ್ಬಿಡ್ತಿದ್ದೆ. ಯಾಕಣ್ಣ ಪಶ್ಚಾತ್ತಾಪ ಪಡ್ಕೋತೀಯ? ಕನಕನು ನನ್ ಮಗಳಿದ್ದ ಹಾಗೇನೆ. ಅವಳು ತುಂಬಾ ಒಳ್ಳೆ ಹುಡುಗಿ. ಅವಳಿಗೆ ಬದುಕು ಅಂದ್ರೆ ಏನು ಅಂತ ಚೆನ್ನಾಗಿ ಗೊತ್ತಿದೆ ಅಣ್ಣ. ಅವಳು ಯಾವ ಜವಾಬ್ದಾರಿ ಬೇಕಾದ್ರೂ ಚೆನ್ನಾಗಿ ನಿಭಾಯಿಸ್ತಾಳೆ. ನೀನೇನು ಯೋಚನೆ ಮಾಡ್ಬೇಡ ಅಣ್ಣ. ಮೀನಾಕ್ಷಿ, ನಿನ್ ಮಾತು ಕೇಳಿದ್ಮೇಲೆ ನನಗೊಂದು ದೊಡ್ಡ ಸಮಾಧಾನ ಆಯ್ತಮ್ಮ. ಅವಳಿಗಿನ್ನೂ ನಮ್ಮನೆಯ ಸೂಕ್ಷ್ಮಗಳು ಅರ್ಥ ಆಗಿಲ್ಲ. ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾಳೆ ಅನ್ನೋ ನಂಬಿಕೆ ಬಂದ್ಬಿಟ್ಟು.
ಮೀನಾಕ್ಷಿ ಈಗಲೇ ನಡಿಯಮ್ಮ, ಮನೆಗೆ ಹೋಗ್ಬಿಡೋಣ. ಇಲ್ಲ ಅಣ್ಣ, ಆ ಭಾಗ್ಯ ನಾನು ಕೇಳ್ಕೊಂಡು ಬಂದಿಲ್ಲ. ಯಾಕಮ್ಮ? ಈ ಅಣ್ಣನ ಮೇಲಿನ ಸಿಟ್ಟು ಇನ್ನೂ ಹೋಗಿಲ್ವೇನಮ್ಮ? ನಮ್ಮ ಮನೆಯ ಹೊಸಲನ್ನ ಮೆಟ್ಟಲ್ಲ ಅಂತ ಶಬ್ದ ಮಾಡ್ಬಿಟ್ಟಿದ್ದೀನ? ಖಂಡಿತ ಇಲ್ಲ ಅಣ್ಣ, ನನ್ನ ಮನಸ್ಸಲ್ಲಿ ಆ ಥರ ಯಾವುದೂ ಇಲ್ಲ. ಆದ್ರೆ ಮೋಹನ್ ಅವ್ರ ಹಳೆದನ್ನು ಯಾವುದೂ ಮರ್ತಿಲ್ಲ. ಕ್ಷಮಿಸ್ಬಿಡೋಣ, ನಿನ್ ಮನೆಗೆ ಬರಕ್ ನನ್ಗಾಗಲ್ಲ. ನೋಡಮ್ಮ, ನನಗಿರೋದು ಇನ್ನೂ ಕೆಲವೇ ವಾರಗಳ ಸಮಯ. ಈಗಲೂ ಹಾಗೆ ಸಾರಿಸೋದ್ರಲ್ಲಿ ಏನಮ್ಮ ಅರ್ಥ ಇದೆ? ಅಣ್ಣ, ಪದೇ ಪದೇ ನಿನ್ನ ಹತ್ರ ಸಮಯ ಇಲ್ಲ, ಕೆಲವೇ ವಾರ ಇರೋದು ಅಂತ ಯಾಕಣ್ಣ ಹೇಳ್ತಿದ್ಯಾ? ಅದು ಮೀನಾಕ್ಷಿ, ನಾನು ಪ್ರವಾಸ ಹೋಗ್ಬೇಕು. ಹಾಗಾಗಿ ನಾನು ಹೋಗೋದ್ರೊಳಗೆ ಎಲ್ಲ ಸೆಟ್ರೈಟ್ ಮಾಡ್ಬಿಡೋಣ ಅಂತ ಅಷ್ಟೆ. ನಡಿಮ್ಮ, ನಡಿ. ನಾನು ಮಾಡಿರೋದು ತಪ್ಪು. ಬೇಕಾದ್ರೆ ನಾನು ಬಂದು ಮೋಹನ ಕ್ಷಮೆ ಕೇಳ್ಕೊಡ್ತೀನಿ. ನಡಿಯಮ್ಮ, ನಡಿ. ಇಲ್ಲ ಅಣ್ಣ, ಬೇಡ. ಈಗ ಮೋಹನ್ ಇರೋ ಪರಿಸ್ಥಿತಿಲಿ ಅವ್ರು ನಿನ್ನ ನೋಡಕ್ ಇಷ್ಟಪಡಲ್ಲ. ನಿನ್ನ ಹೆಸರು ಎತ್ತಿದ್ರು ಸಾಕು, ಕುರ್ತು ಬೀಳ್ತಾರೆ. ಹೌದಮ್ಮ, ಶಂಭು ಹೇಳ್ದ. ಆದ್ರೂ ನಿನ್ನೊಂದ್ಸಾರಿ ಭೇಟಿ ಮಾಡಿದ್ರೆ ಹೇಗಾದ್ರೂ ಮಾಡಿ ನಿನ್ನನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ಬೋದಲ್ಲ ಅನ್ನೋ ಒಂದು ಆಸೆಯಿಂದ ಬಂದ್ಬಿಟ್ಟೆ. ನಿರಾಸೆ ಮಾಡ್ಬಿಟ್ಟೆ ಬಿಟ್ಟೇನೆ. ಏನ್ ಮಾಡೋದಣ್ಣ, ನಾನು ಕೇಳ್ಕೊಂಡು ಬಂದಿರೋದೇ ಇಷ್ಟು. ನಾನು ಹೊಡ್ತೀನಿ. ಮೀನಾಕ್ಷಿ, ನಾನು ಮತ್ತೆ ನಿನ್ನ ನೋಡ್ಬೋದಲ್ವಾ? ಖಂಡಿತವಾಗ್ಲೂ ಅಣ್ಣ, ಇನ್ ಯಾವಾಗ ಕರೆದ್ರು ನಾನು ಬರ್ತೀನಿ. ಆದ್ರೆ ನನ್ನನ್ನು ಹೊಡ್ಕೊಂಡು ನೀನ್ ನಮ್ಮ ಮನೆ ತನಕ ಬರ್ಬೇಡ. ರೋಹನ್ಗೆ ಗೊತ್ತಾದ್ರೆ ನಮ್ಮ ಸಂಬಂಧನೇ ಹಾಳಾಗಿ ಹೋಗುತ್ತೆ. ಬರ್ತೀನಿ ಅಣ್ಣ. ಇವಳೇನಾ ಮುತ್ಕುಂದ ದೇವತೆ? ಇವಳ ಜೊತೆ ಗಂಟೆಗಟ್ಟಲೆ ದೇವಸ್ಥಾನದಲ್ಲಿ ಏನು ಮಾತಾಡಿರ್ಬೋದು? ಈಕೆ ಯಾರು? ಹಾಳ ಶಂಭು ಆಂಜನೇಯನ ಥರ ಅಡ್ಡ ನಿಂತಿರ್ತ. ಇಲ್ಲ ಅಂದಿದ್ರೆ ಅದೇನು ಹುನ್ನಾರ ಅಂತ ತಿಳ್ಕೋಬೋದಿತ್ತು. ಓ, ಮಾಮ್ ಕನ್ಕನ್ ಬಗ್ಗೆ ವಿಚಾರಿಸೋಕ್ಕೆ ಅವ್ರ ಮಾವನ್ ಮೀಟ್ ಮಾಡಿದಾಳೆ. ಡ್ಯಾಡ್ಗೂ ಗೊತ್ತಾಗ್ದಿರೋ ಹಾಗೆ ಪುಟ್ಟ ಇವ್ರನ್ನ ಮೀಟ್ ಮಾಡೋ ಅವಶ್ಯಕತೆ ಏನಿತ್ತು? ಭಾವ ಕುಲದೇವತೆ ಹಾಗೆ ಹೀಗೆ ಅಂತ ಹಾಡಿ ಹೊಗಳುತ್ತಿದ್ದು. ಆ ಹೆಂಗ್ಸ್ ಯಾರಿರ್ಬಹುದು? ಯಾರಿಗ್ ಗೊತ್ತು? ಒಟ್ನಲ್ಲಿ ಭಾವನ್ ಕುಲದೇವತೆ ಅವಳೆ. ಆಕೆನ ದೇವಸ್ಥಾನದಲ್ಲೇ ಯಾಕೆ ಭೇಟಿ ಮಾಡ್ಬೇಕಿತ್ತು? ಇನ್ನೇನು ಪಾರ್ಕಲ್ಲಿ ಭೇಟಿ ಮಾಡೋದಕ್ಕೆ ನಾನು ನೀನು ಕೆಟ್ಟೋದ್ವಾ? ಅಮ್ಮ, ದೊಡ್ಡಪ್ಪ ಈ ಮುಂಚೆನೆ ಆಕೆನ ಭೇಟಿ ಮಾಡಿರ್ಬೋದಲ್ವಾ? ಇಲ್ಲ ಅನ್ಸುತ್ತೆ ಕಣೆ, ಅದೊಂದು ದೊಡ್ಡ ಸೆಂಟಿಮೆಂಟಲ್ ಸೀನು. ಇಬ್ರು ತುಂಬಾ ಫೀಲ್ ಆಗಿದ್ರು, ಬಿಟ್ಟೋಗ್ಲಾರ್ದೆ ಬಿಟ್ಟೋದ್ರು. ನನಗನ್ಸುತ್ತೆ ಇದೇ ಮೊದಲನೇ ಸರಿ ಭೇಟಿ ಮಾಡಿದ್ದು ಅಂತ. ಮೊದಲೇ ಭೇಟಿಗೆ ಅಷ್ಟೊಂದು ಸೆಂಟಿಮೆಂಟ್ ಸೀನ್ಸ್ ಕ್ರಿಯೇಟ್ ಆಗೋದಕ್ಕೆ ಹೇಗೋ ಸಾಧ್ಯ? ನಂಗನ್ಸುತ್ತೆ ಅವರಿಬ್ರಿಗೂ ಮೊದಲೇ ಪರಿಚಯ ಇದೆ. ಅಷ್ಟು ದೂರ ಹೋದ್ಯಲ್ಲ, ಅವ್ರು ಏನ್ ಮಾತಾಡ್ತಾ ಇದ್ರು ಅಂತ ಕೇಳಿಸ್ಕೊಳ್ಳಿಲ್ವಾ? ಹೇಗಕ್ಕ ಒಳಗೋಗೋದು? ಆ ಶಂಭು ಗರಡು ಗಂಬ ತರ ಅಡ್ಡ ನಿಂತಿದ್ನಲ್ಲ, ನಾನೇನಾದ್ರೂ ಕಣ್ಣು ಕಾಣಿಸ್ಕೊಂಡಿದ್ರೆ ಆ ಮುದ್ಕ ಕೇರ್ಫುಲ್ ಆಗ್ಬಿಡ್ತಿದ್ದ. ಅಮ್ಮ, ದೊಡ್ಡಪ್ಪ ಯಾವುದೇ ಸಂಬಂಧ ಇಲ್ದಿರೋ ಕನ್ಕನ ಈ ಮನೆ ಕರ್ಕೊಂಡ್ ಬಂದ್ಬಿಟ್ರು. ಇನ್ನು ಈ ಹೆಂಗಸು ಯಾರೋ ಏನೋ ಇನ್ ಯಾವ ಸಂಬಂಧದ ಎಳೆ ಹಿಡ್ಕೊಂಡು ಇಲ್ಲಿ ವಕ್ರಿಸ್ಕೊಳ್ತಾಳೋ. ಇಲ್ಲಿ ಸುಮ್ಮನೆ ಕೂತ್ಕೊಂಡು ಲೆಕ್ಕಾಚಾರ ಹಾಕೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಮೊದಲು ಆ ಹೆಂಗ್ಸ್ ಯಾರು, ಅವಳ ಹಿನ್ನೆಲೆ ಏನು, ಅವ್ರಿಗೂ ಇವ್ರಿಗೂ ಹೇಗ್ ಪರಿಚಯ ಅಂತ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಬೇಕು. ಈ ಕೆಲಸ ಅಷ್ಟು ಸುಲಭ ಅಲ್ಲ ಸಾಧಿಸೋದು. ಯಾಕಕ್ಕ ಯೋಚನೆ ಮಾಡ್ತೀಯ? ನಾನು ಇದನ್ನಲ್ಲ, ಅವಳು ಯಾರು ಏನು ಅಂತ ಫುಲ್ ಡೀಟೇಲ್ ತಿಳ್ಕೊಂಬರ್ತೀನಿ ಬಿಡು. ಮಾವ, ನಾನು ಬರ್ತೀನಿ ನಿಮ್ ಜೊತೆ. ನಾನು ಹೇಳಿಲ್ವೇನೆ ಅವಳು ಹುಡುಗಿ ಅಲ್ಲ ಹೆಂಗ್ಸು ಅಂತ.
ಆಗ್ಲೇ ಇವಳ ತಲೆಗೆ ಅನುಮಾನದ ಹುಳ ಹೋಗ್ಬಿಡ್ತು. ಏನ್ ಹೆಣ್ತಿರೋ ಏನೋ. ಮೀನಾಕ್ಷಿ, ನೀನು ಸತ್ಯನಾರಾಯಣ ಪೂಜೆಗೆ ಬರಬೇಕಾಗಿತ್ತು. ನನ್ನ ಫ್ರೆಂಡ್ ಮೂರ್ತಿ ಅವ್ರ ಹೆಂಡತಿ ನಿನ್ನನ್ನು ತುಂಬ ಕೇಳಿದರು. ಸಾರಿ ಮೋಹನ್, ಮತ್ತಿನ್ ಯಾವತ್ತಾದ್ರೂ ಅವ್ರ ಮನೆಗೆ ಹೋಗಿ ಬರೋಣ. ತಗೋ ಮಾಮ್. ಪ್ರಿಯಾ, ಏನಮ್ಮ ಇದು? ಅದೇ ಡ್ಯಾಡ್, ಬಾಗಿಣ ಅಂತಾರಲ್ಲ, ತವ್ರ ಮನೆಯಿಂದ ಹೆಣ್ಮಕ್ಳು ಕೊಡ್ತಾರಲ್ಲ, ಅದೇ ಬಾಗಿಣ. ಸರಿ ಪ್ರಿಯಾ, ಆದ್ರೆ ಅದನ್ನ ಈಗ ಇಲ್ಲಿ ಯಾಕೆ ತಂದಿಟ್ಟೆ? ನೀನ್ ತಗೊಂಡೋಗಿ ಕನ್ಕನ್ ಕೊಟ್ಟು ಬರ್ಲಿ ಅಂತ ಮಾಮ್. ಇದನ್ನ ಕನಕನಿಗೆ ಯಾಕೆ ಕೊಡಬೇಕು? ಮೀನಾಕ್ಷಿಗೂ ಕನಕನಿಗೂ ಏನು ಸಂಬಂಧ? ಡ್ಯಾಡ್, ಯಾವ ಸಂಬಂಧ ಇಲ್ದಿದ್ರು ಮಾಮು ಕನ್ಕನ್ ಕಂಡ್ರೆ ತುಂಬಾ ಪ್ರೀತಿ ಅಲ್ವಾ? ಕನ್ಕನ್ ಬಗ್ಗೆ ಮೊದ್ಲಿಂದಾನು ಅವ್ರಿಗೆ ತುಂಬಾ ಕನ್ಸರ್ನ್. ಮೊದಲು ನನ್ಗೆ ಅದೆಲ್ಲ ನೋಡಿ ತುಂಬಾ ಜೆಲಸ್, ತುಂಬಾ ಕೋಪ ಬರ್ತಾ ಇತ್ತು. ಆದ್ರೆ ಈಗ ನನ್ಗದ್ ಯಾವುದು ತಪ್ಪು ಅಂತ ಅನ್ಸ್ತಿಲ್ಲ. ಯಾಕೆ ಹೇಳಿ ಡ್ಯಾಡ್? ಯಾಕಂದ್ರೆ ನಾನೀಗ ಮೊದಲಿನಾಗೆ ಯಾರನ್ನೂ ದ್ವೇಷಿಸ್ತಿಲ್ಲ. ಕನ್ಕನ್ನ ಮಾವು ಮಗಳಂತಾನೆ ಟ್ರೀಟ್ ಮಾಡೋದು. ಮಗಳಂತ ಆದ್ಮೇಲೆ ಈ ಬಾಗಿನ ಕೊಟ್ಟು ಬರೋದೆಲ್ಲ ಪಾರ್ಟ್ ಆಫ್ ದ ಸಂಪ್ರದಾಯ ಅಲ್ವಾ ಡ್ಯಾಡ್? ಪ್ರಿಯಾ, ಏನಮ್ಮ ಇದಿಲ್ಲ? ಡ್ಯಾಡ್, ಮಾಮಗ್ ರೌಂಡ್ ದ ಕ್ಲಾಕ್ ಕನ್ಕಂದೇ ಯೋಚನೆ ಆಗೋಗಿದೆ. ಪಾಪ ಕನಕ ಮದ್ವೆ ಆಗಿ ಹೋದ್ ಕಡೆ ಹೇಗಿದ್ದಾಳೋ ಏನು ಅಂತ ಕೊರಗ್ತಿದ್ದಾಳೆ. ಅಟ್ಲೀಸ್ಟ್ ಬಾಗಿನ ಕೊಡೋ ನೆಪದಲ್ಲಾದ್ರೂ ಹೋಗಿ ಕನ್ಕನ್ನ ಕಣ್ ತುಂಬಾ ನೋಡ್ಕೊಂಡ್ ಬರ್ಬೋದು ಅಲ್ವಾ ಮಾಮ್? ಅಲ್ಲ ಮಾಮ್, ನಿನ್ ಕನ್ಸನ್ ಬಗ್ಗೆ ನಮಗ್ ಗೊತ್ತಿಲ್ವಾ? ನಿಜವಾಗ್ಲೂ ನಿನ್ ಕನ್ಕನ್ ಬಗ್ಗೆ ವಿಚಾರಿಸಲೇಬೇಕು ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಹೋಗಿ ಕೇಳ್ಬೋದಾಗಿತ್ತು. ಹೀಗ್ ಡ್ಯಾಡ್ ಹತ್ರ ಮುಚ್ಚಿಟ್ಟು ಕದ್ದು ಮುಚ್ಚಿ ಹೋಗಿ ಮೀಟ್ ಮಾಡೋ ಅವಶ್ಯಕತೆ ಏನಿತ್ತು ಮಾಮ್? ಡ್ಯಾಡ್ ನಿನ್ ಜೊತೆ ಎಷ್ಟು ವರ್ಷ ಸಂಸಾರ ಮಾಡಿದ್ದಾರೆ. ನಿನ್ನ ಆಸೆ ಕನ್ಸುಗಳನ್ನ ಚ್ಯೂಟ್ ಹಾಕ್ತಾರ? ಡೆಫಿನೆಟ್ಲಿ ನಾಟ್. ನೀನ್ ಅವ್ರ ಹತ್ರ ಹೇಳಿ ಹೋಗ್ಬೋದಾಗಿತ್ತು ಮಾಮ್. ಡ್ಯಾಡ್ ಖಂಡಿತ ಅವಾಯ್ಡ್ ಮಾಡ್ತಿರ್ಲಿಲ್ಲ. ಬೇಕಿದ್ರೆ ನಾನೇ ಡ್ಯಾಡ್ ಹತ್ರ ಮಾತಾಡ್ತಿದ್ದೆ ಅಲ್ವಾ ಡ್ಯಾಡ್? ಏನ್ ಹೇಳ್ತಿದ್ಯಾ ನೀನು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಡ್ಯಾಡ್, ಮಾಮ್ ನಿಮ್ಮ ಹತ್ರ ಪೂಜೆಗೆ ಬರೋಕ್ಕಾಗಲ್ಲ ಅಂತ ಸುಳ್ಳು ಹೇಳಿ ಕನ್ಕನ್ ಬಗ್ಗೆ ವಿಚಾರಿಸಕ್ಕೆ ಅವ್ರ ಮಾವನ್ ಮೀಟ್ ಮಾಡಕ್ ಹೋಗಿದ್ರು. ಮೀನಾಕ್ಷಿ, ನನಗೆ ಸುಳ್ಳು ಹೇಳಿ ನೀನು ಕನಕನ ಮಾವನ್ ಯಾಕೆ ಮೀಟ್ ಮಾಡಕ್ ಹೋಗಿದ್ದೆ? ಡ್ಯಾಡ್, ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತಿದ್ದೀರಾ? ನೀನು ಸುಮ್ಮನಿರು ಪ್ರಿಯಾ. ನನಗೆ ಸುಳ್ಳು ಹೇಳಿ ಅದು ಯಾವಳೋ ಸಂಬಂಧ ಇಲ್ದಿರೋಳ ಬಗ್ಗೆ ವಿಚಾರಿಸಕ್ಕೆ ಹೋಗೋ ಅಂಥದ್ದು ಏನಿತ್ತು? ನನಗಿಂತ ಕನಕನ ಹೆಚ್ಚಾಗೋಗ್ಬಿಟ್ಲ ಇವಳಿಗೆ? ಮೋಹನ್, ಅದು ಹಾಗಲ್ಲ ಮೋಹನ್. ನೀನು ಮಾತಾಡಬೇಡ. ಆ ಕನಕನ ಹೆಸರು ಎತ್ತಿದ್ರೆ ನನ್ನ ಮೈ ಉರಿಯತ್ತೆ ಅಂತ ನಿನಗೆ ಗೊತ್ತಿತ್ತು, ಮತ್ತೆ ಅವಳ ಬಗ್ಗೆ ಮಾತಾಡ್ತೀಯ ನೀನು? ಅವಳಿಂದ ನಮ್ಮ ಪ್ರಿಯನ ಬದುಕು ನರಕ ಆಗೋಗಿದೆ. ಇವಳು ಆಸೆ ಪಟ್ಟದಕ್ಕೆಲ್ಲ ಕಲ್ಲು ಹಾಕಿದ್ಲು ಆ ಕನಕ. ಈ ಕನಕಲಿಂದಾನೇ ಆಕಾಶ ಸತ್ತಿದ್ದು. ನಿನ್ನ ಮಗಳು ಪ್ರತಿದಿನ ತನ್ನ ಆಸೆಗಳನ್ನ ಅದುಮಿಟ್ಕೊಂಡು ಕೊಂದುಕೊಂಡು ಬದುಕ್ತಾ ಇದ್ದಾಳೆ. ಅವಳು ನೋವು ನಿನಗೆ ಅರ್ಥ ಆಗತ್ತಾ? ಅವಳ ಮೇಲೆ ಸ್ವಲ್ಪನಾದ್ರೂ ಕರುಣೆ ಇದೆಯಾ ನಿನಗೆ? ಒಂದ್ಸಲಾದ್ರೂ ಯೋಚನೆ ಮಾಡಿದ್ಯಾ ಅವಳ ಬಗ್ಗೆ ನೀನು? ನಿನಗೋಸ್ಕರ ನಮ್ಮ ಪ್ರಿಯ ಬದಲಾದ್ಲು, ಒಳ್ಳೆಯವಳಾಗಿ ಬದಲಾದ್ಲು. ನಿನಗೇನು ಅನಿಸ್ತಾ ಇಲ್ವಾ? ನಿನ್ನ ಮಗಳು ದಿನ ಇನ್ಸೆಕ್ಯೂರಿಟಿಯಿಂದ ಒದ್ದಾಡ್ತಿದ್ದಾಳೆ. ನೀನು ಯಾವ್ದು ಲೈಫ್ ಸೆಕ್ಯೂರ್ ಮಾಡೋದಕ್ಕೆ ಒದ್ದಾಡ್ತಿದ್ಯಾ? 3 ಕಾಸಿಗೆ ತನ್ನನ್ನು ತಾನು ಮಾರ್ಕೊಂಡು ಹೋದವಳು
ಅವಳು ಹೇಗಿದ್ರೆ ನಮಗೇನಾಗಬೇಕಾಗಿದೆ? ಕಣ್ಣಿಂದ ದೂರ ಹೋದ್ಲಲ್ಲ ಅಂತ ನಾವು ನೆಮ್ಮದಿಯಿಂದ ಇದ್ರೆ ನೀನು ಆ ದರಿದ್ರದವಳನ್ನ ಹುಡ್ಕೊಂಡು ಹೋಗಿ ಕರ್ಮನ ತರ್ಕೋತಿದ್ಯಾ? ಛೇ 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 ಛೇ. ಇನ್ನು ಮೇಲೆ ಅವಳ ಹೆಸರನ್ನ ಈ ಮನೆಯಲ್ಲಿ ಎತ್ತು ಕೂಡುದು ನೀನು. ನಾನು ಸುಮ್ಮನೆ ಇರಲ್ಲ, ಈಗಲೇ ಹೇಳಿದ್ದೀನಿ. ಡ್ಯಾಡ್, ಇಷ್ಟು ಸಣ್ಣ ವಿಷಯಕ್ಕೆ ಮಾಮ್ ಯಾಕೆ ಇಷ್ಟೊಂದು ಬೈತಾ ಇದ್ದೀರಾ? ನೀನು ಮಾತಾಡ್ಬೇಡ, ಸುಮ್ಮನೆ ಇರು. ನೀನು ಓದಿದ್ದಾಗೆ ಇರಬೇಕಾಗಿತ್ತು. ನೀನು ಯಾಕಾದ್ರೂ ಬದಲಾದ್ಯೋ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಇಂಥವ್ರಿಗೆಲ್ಲ ಏಕ ಮಾರ್ ದೋ ತುಕಡ ಅಂತಾರಲ್ಲ, ಹಾಗಿರ್ಬೇಕು. ನೋಡು ಮೀನಾಕ್ಷಿ, ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನೀನು ಅವಳ ಹೆಸರು ಎತ್ತು ಕೂಡ್ದು ಇಲ್ಲ. ಮಾಮ್, ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ದೆ, ಆದರೆ ಪಾಪ ನೀನು ಮರ್ತ್ಬಿಟ್ಟೆ ಅಂತ ಕಾಣುತ್ತೆ. ಶಂಭು, ಎಲ್ಲಿ ಕನಕ? ಬರಕ್ಕೆ ಹೇಳಿದ್ದೇನೆ ಯಜಮಾನ್ರೆ. ಅಲ್ಲ ಯಜಮಾನ್ರೆ, ಮೀನಾಕ್ಷಮ್ಮನ ಬಗ್ಗೆ ಈಗ ಕನಕನ್ನು ಕೇಳಲೇಬೇಕಾ? ಹೌದು ಶಂಭು, ತುಂಬಾ ವರ್ಷಗಳಾದ ಮೇಲೆ ಭೇಟಿಯಾಗಿತ್ತು. ಸಂಬಂಧನೇ ಮುರಿದು ಹೋಗ್ಬಿಟ್ಟಿತ್ತು. ಏನೇನೋ ನಡೆದೋಗ್ತು ಬಿಡು. ಅವಳು ನೋಡಿದ್ರೆ ಏನೋ ಒದ್ದಾಡ್ತಲಿದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಮೊದಲನೇ ಸಲಿಗೆ ಎಲ್ಲಿರುತ್ತೆ ಹೇಳು? ಇಷ್ಟು ವರ್ಷ ಎಲ್ಲ ಆದ್ಮೇಲೆ ಸರಿಯಾಗಿ ನನ್ನ ಹತ್ರ ಹೇಳ್ಕೊಳಕ್ಕಾಗ್ಲಿಲ್ಲ ಅಂತ ಅನ್ಸುತ್ತೆ. ಕನಕನ ಹೆಸರು ಎತ್ತಿದ ತಕ್ಷಣ ಅವಳ ಮುಖ ಹರಡ್ಬಿಡ್ತು. ಕನಕ ನನಗೆ ಬಹಳ ಚೆನ್ನಾಗಿ ಗೊತ್ತು ಅಂದ್ಲು. ಅಂದ್ರೆ ಕನಕಂಗೂ ನಮ್ಮ ಮೀನಾಕ್ಷಿ ಚೆನ್ನಾಗಿ ಗೊತ್ತಿರ್ಬೇಕು ಅಲ್ವಾ? ಮಾವ ಬರೋದಕ್ಕೆ ಹೇಳಿದ್ರಂತೆ. ನಿನಗೆ ಮೀನಾಕ್ಷಿ ಗೊತ್ತಾ? ಯಾವ ಮೀನಾಕ್ಷಿ? ಈ ಮೋಹನ್ ರಾಮ್ ಇಂಡಸ್ಟ್ರೀಸ್ ಇದೆಯಲ್ಲ, ಅದರ ಒಡಕು ಮೀನಾಕ್ಷಿ. ಓ, ಮೀನಾಕ್ಷಿ ಆಂಟಿನಾ? ಗೊತ್ತು. ಅವ್ರ ಬಗ್ಗೆ ನೀವ್ಯಾಕೆ ಕೇಳ್ತಿದ್ದೀರಿ? ಪ್ರಶ್ನೆ ಬೇಡ, ಕೇಳಿದ್ದಕ್ಕಷ್ಟೇ ಮಾತ್ರ ಉತ್ತರ ಕೊಡು. ಹೌದು, ಆ ಮೀನಾಕ್ಷಿ ಹೇಗೆ? ಅವರು ತುಂಬಾ ಒಳ್ಳೆಯವರು ಮಾವ. ನನ್ನನ್ನಂತೂ ಅವ್ರ ಮಗಳ ಥರನೇ ನೋಡ್ತಿದ್ರು. ತುಂಬಾ ಒಳ್ಳೆ ಮನ್ಸು ಅವ್ರಿಗೆ. ಓಹೋ, ಸರಿ. ನಿನಗೂ ಅವ್ರಿಗೂ ಹೇಗೆ ಪರಿಚಯ? ಅದೊಂದು ದೊಡ್ಡ ಕತೆ ಮಾವ. ಅವ್ರ ಮಗಳು ತುಂಬಾ ವರ್ಷಗಳ ಹಿಂದೆನೆ ಕಳ್ದು ಹೋಗಿದ್ಲಂತೆ. ಏನೋ ಮಗಳು ಕಳೆದು ಹೋಗಿದ್ಲ? ಅದ್ರ ಬಗ್ಗೆ ಒಂದ್ ಚಿಕ್ಕ ಸುಳಿವು ಸಿಕ್ಕಿತ್ತು. ನಾನು ಆ ಮಗುಗೋಸ್ಕರ ತುಂಬಾ ಹುಡ್ಕಾಡ್ದೆ. ಪಾಪ ಆಂಟಿ ದುರಾದೃಷ್ಟ, ಅವ್ರ ಮಗಳು ಅವ್ರಿಗೆ ಸಿಗ್ಲೇ ಇಲ್ಲ. ಕೊನೆಗೆ ಆ ಮಗು ಸತ್ತೋಯ್ತು ಅಂತ ಅವ್ರಿಗೆ ನನ್ನಿಂದಾನೇ ಗೊತ್ತಾಯ್ತು. ಅದನ್ನೇ ಮನ್ಸಿಗೆ ಹಚ್ಕೊಂಡು ಪಾಪ ತುಂಬಾ ಕೊರಗ್ತಿದ್ದಾರೆ. ಮತ್ತೆ ಮೀನಾಕ್ಷಿ ತನಗೊಬ್ಬಳು ಮಗಳಿದ್ದಾಳೆ ಅಂದಲ್ಲ, ಹಾಗಿದ್ರೆ ಅವ್ರಿಗೆ ಮಕ್ಕಳೇ ಇಲ್ವಾ? ಹಾ, ಇನ್ನೊಬ್ಳು ಮಗಳಿದ್ದಾಳೆ. ಆದ್ರೆ ಮಗಳಾಗ್ಲಿ ಗಂಡ ಆಗ್ಲಿ ಅವ್ರನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ಆ ಮಗಳಿಂದಾನೆ ಮೀನಾಕ್ಷಿ ಆಂಟಿ ನನ್ನಿಂದ ದೂರ ಹೋಗೋ ಹಾಗಾಯ್ತು. ಇಲ್ಲ ಅಂದಿದ್ರೆ ಆ ವಾತ್ಸಲ್ಯ ಪ್ರೀತಿ ನನಗಿನ್ನೂ ಜಾಸ್ತಿ ಸಿಗ್ತಾ ಇತ್ತು ಮಾವ. ಕನಕ, ಏನ್ ಹೇಳ್ತಾ ಇದ್ದೀನಿ? ಹೌದು ಮಾವ, ಅವ್ರ ಮಗಳು ಪ್ರಿಯಾಂಕಾ ಆಕ್ಸಿಡೆಂಟ್ ಮಾಡಿ ನಮ್ಮಪ್ಪನ ಕೊಂದ್ಬಿಟ್ರು.